Hello guys, namaste, welcome back to Anu Creations. Let's go! ಇವತ್ತಿನ ವಿಡಿಯೋ ಬಂದು ಒಂದು ತುಂಬ ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ತಮ್ಮನೇಲಿ ನೋಡಿರ್ತಾರೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ, ಏನು ಯಾವ ಥರ ಅಂತೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ. ನಾನು ಈ ಥರ ಹಾಕಿದರೆ ಏನು ಅಂತ ಸ್ವಲ್ಪ ಐಡಿಯಾ ಇರಲ್ಲ, ಬಟ್ ಏನು ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ರೀಸೆಂಟಾಗಿ ಮನು, ನಾವು ಮತ್ತು ಮಾವ ಎಲ್ಲ ಹೋಟೆಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಆ ಒಂದು ಹೋಟೆಲ್ ಪ್ರಿಪ್ರೇಷನ್ಸ್, ಆ ಹೋಟೆಲ್ ಓಪನಿಂಗ್ ಇತ್ತು ಇವತ್ತು. ಸೊ ಅದರದ್ದು ಒಂದು ವ್ಲಾಗ್ನ ಶೂಟ್ ಮಾಡ್ಕೊಳ್ಳೋಣ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ಒಂದು ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇನ್ನೂ ತುಂಬಾ ಇನ್ಕಂಪ್ಲೀಟ್ ಇದೆ ವರ್ಕ್ ಎಲ್ಲ, ಬಟ್ ತೋರಿಸೋದಕ್ಕೆ ಡೇಟ್ ಇವತ್ತು ಚೆನ್ನಾಗಿದೆ 17th ಅಂತ ಹೇಳಿದ್ರು. ಸೊ ಹಾಗಾಗಿ ಈ ವಿಡಿಯೋ ನಾನು ಯಾವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ, ಮೇ ಬಿ ಕ್ವಿಕ್ಕಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ಒಂದು ಸ್ಮಾಲ್ ಹೋಟೆಲ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ. ಒಂದು ಏನಂತಾರೆ, ಏನೋ ಆ ಒಂದು ನೆನಪುಗಳನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಈ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಆ ಒಂದು ಹೋಟೆಲ್ ಅಂದರೆ ಪ್ರಿಪ್ರೇಷನ್ಸ್ ಆಗಿರ್ಬೋದು, ಅಥವಾ ಇವತ್ತು ಪೂಜೆ ಮಾಡಿದ್ದು ಅದನ್ನೆಲ್ಲ ಒಂದು ಶೂಟ್ ಮಾಡಿದ್ದೀನಿ ನಾನು. ಸೊ ಅದನ್ನೆಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ನಿಮಗೆ ಯಾವ ಥರ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಫಸ್ಟ್ ಗೈಸ್, ಈ ಥರ ಐತೆ ಅಂದರೆ ಇದೆಲ್ಲ ಕಟ್ಟಿ ಪೇಂಟ್ ಮಾಡೋಕ್ಕೆ ಮುಂಚೆ ಈ ಥರ ಇದೆ. ಆ್ಯಕ್ಚುಲಿ ನಾಳೆ ಅಂದರೆ 17th ಓಪನಿಂಗ್ ಅಂದರೆ 16th ಅವ್ರು ಬಂದು ಎಲ್ಲ ಟೈಲ್ಸ್ ಹಾಕಿ ಎಲ್ಲ ಹೋಗಿದ್ದು. ಸಿಕ್ಕಾಪಟ್ಟೆ ಹರಿಯಾಗಿ ಮಾಡಿಕೊಟ್ರು. ಅವರು ಹಬ್ಬ ಇತ್ತಲ್ಲ ಹಿಂದಿನ ದಿವಸ, ಹಾಗಾಗಿ ಸಿಗ್ಲಿಲ್ಲ. ಹರಿಪರಿಯಾಗಿ ಮನೂ ಅಷ್ಟೇ ಧರ್ಮಸ್ಥಳ ಹೋಗಿದ್ರು, ಅವರು ಫ್ರೀ ಆಗಿರಲಿಲ್ಲ. ಅರ್ಜೆಂಟಾಗಿ ಎಲ್ಲ ಸಿಕ್ಕಾಪಟ್ಟೆ ಬೇಗ ಮಾಡಿಕೊಟ್ರು ಪಾಪ ಅವರಂತೂ. ಇಲ್ಲಿ ಬಂದು ಒಳಗಡೆ ಬಂದು ಅಡುಗೆ ಮನೆ ಬರುತ್ತೆ, ಅದಾದಮೇಲೆ ಅಲ್ಲಿ ಸಣ್ಣ ಪುಟ್ಟ ಪಾತ್ರೆ ಏನಾದರೂ ತೊಳ್ಕೊಳಕ್ಕೆ ಚಿಕ್ಕದಾಗಿ ಅಲ್ಲಿ ಒಂದು ಸ್ವಲ್ಪ ಬಚ್ಚಲ್ ಮನೆ ಥರ ಮಾಡ್ಕೊಂಡಿದ್ದಾರೆ. ಸೊ ಅದಾದಮೇಲೆ ನಾವೇನು ಅನ್ಕೊಂಡಿವಿ ಅಂದರೆ ಪೇಂಟ್ ಮಾಡೋಕ್ಕಿಂತ ಈ ಥರ ಸ್ಟಿಕ್ಕರ್ ಅಂಟಿಸ್ಬಿಟ್ರೆ ಗೋಡೆಗೆ, ಯಾಕಂದರೆ ಈ ಹೋಟೆಲ್ ಅಂತೆಲ್ಲ ಅಂದರೆ ಇವರು ಬರ್ತಾ ಇರ್ತಾರೆ, ಆ ಕೈಲಿ ಗೋಡೆ ಮುಟ್ಟೋದು, ಅದು ಒಂದ್ಸತಿ ಇದಾಗ್ಬಿಟ್ರೆ ಈ ಥರ ಸ್ಟಿಕ್ಕರ್ ಅಂಟಿಸ್ಬಿಟ್ಟಿದ್ರೆ ನಾವು ತ್ಯಾವದ ಬಟ್ಟೆಲಿ ಒಡ್ಸ್ಕೊಂಡ್ರು ನೀಟಾಗೆಲ್ಲ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನಾನೇನಂತಂದರೆ ಈ ಥರ ಸ್ಟಿಕ್ಕರ್ ಅಂಟಿಸ್ಕೋಬೋಣ ಅಂತ, ಮನೂ ಅವರು ಇದು ಓಕೆ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಈ ಥರ ಸ್ಟಿಕ್ಕರ್ಸ್ ಎಲ್ಲ ಅಂಟಿಸಿದ್ದೀವಿ. ಇನ್ನೂ ಆ್ಯಕ್ಚುಲಿ ತುಂಬಾ ಪೆಂಡಿಂಗ್ ವರ್ಕ್ಸ್ ಇದೆ ಎಲೆಕ್ಟ್ರಿಕ್ಸ್ದು, ಅದೆಲ್ಲ ನಾನು ಫುಲ್ ಕಂಪ್ಲೀಟ್ ಆದಮೇಲೆ ನೀಟಾಗಿ ವ್ಲಾಗ್ ಮಾಡಿ ಶೂಟ್ ಮಾಡಿ ತೋರಿಸ್ತೀನಿ. ಸೊ ಇನ್ನೊಂದೇನೆಂದರೆ ನಮ್ಮ ಅತ್ತೆ ನಮ್ಮ ಮಾವಾಗೆ ಈ ಥರ ಏನಾದರೂ ಒಂದು ಹೊಸ ವರ್ಕ್ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಅವರು ಎನರ್ಜಿ, ನಾನು ಮನು ಎಷ್ಟು ಎನರ್ಜಿನೂ ನಮಗಿಂತ ಡಬ್ಬಲ್ ಎನರ್ಜಿ ಅವರು ಅಂತ ಹೇಳ್ಬೋದು. ನಾನು ಅಟ್ಲೀಸ್ಟ್ ಏನಾದರೂ ಒಂದು ಸ್ವಲ್ಪ ಕೆಲಸ ಮಾಡಿ ಕೂತಿರ್ತೀನಿ ಅಂದರೆ ಅವರು ಎಷ್ಟು ಪಟ ಅಂತ ಕೆಲಸ ಮಾಡ್ತಾರೆ, ಅವರಷ್ಟು ಎನರ್ಜಿ ನಾವು ಯಾರೂ ಬರೋದಿಲ್ಲ ನಿಜವಾಗ್ಲೂ. ಸೊ ಅವರು ಹೋಟೆಲ್ನೆಲ್ಲ ನೋಡ್ಕೊತಾರೆ. ಆ್ಯಕ್ಚುಲಿ ಅವ್ರಿಗೆ ಮಾಡಿ ಫುಲ್ ಪ್ರಾಕ್ಟೀಸ್ ಇದೆ, ಫಸ್ಟಿಂದನೂ ಮಾಡಿ ಪ್ರಾಕ್ಟೀಸ್ ಇದೆ ಅವ್ರಿಗೆ. ಫಸ್ಟೇ ಅವರು ಹಳೆ ಮನೆ ಹತ್ರ ಇದ್ದಾಗ ಒಂದಷ್ಟು ಜನಕ್ಕೆ ಊಟ ಎಲ್ಲ ಮಾಡಿ ಕೊಡ್ತಾಯಿದ್ರು, ಅಂದರೆ ಹೋಟೆಲ್ ಥರನೇ ಇಟ್ಕೊಂಡಿದ್ರು. ಅದಾದಮೇಲೆ ಏನೋ ಮಾಡೋದು ಬಿಟ್ಬಿಟ್ಟಿದ್ರು. ಸೊ 16th ಅಷ್ಟೇ ಅವರು ಪೆಂಡಿಂಗ್ ವರ್ಕ್ಸ್ ಎಲ್ಲ ಮುಗಿಸ್ಕೊಟ್ರು. ಅದಾದಮೇಲೆ ನಾವು ಮಾರ್ನಿಂಗ್ 3:45 3:30ಗೆಲ್ಲ ಸ್ನಾನ ಎಲ್ಲ ಮುಗಿಸಿ ಎಲ್ಲ ಅಂಗಡಿ ಹತ್ರ ಹೋಗಿದ್ವಿ. ಅದೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ 6 ಆಗೋಗಿತ್ತು. ಸೊ ಹಾಗಾಗಿ ನೋಡಿ, ಈ ಕಡೆ ಬಂದು ಈ ಥರ ಸ್ಟಿಕ್ಕರು, ಈ ಕಡೆ ಬಂದು ಅದು ಇನ್ನೂ ಫುಲ್ ಗೋಡೆ ಗಣಿಸಿಲ್ಲ, ಯಾಕೆಂದರೆ ಟೈಲ್ಸ್ ಇನ್ನು ಸ್ವಲ್ಪ ಪೆಂಡಿಂಗ್ ಇದೆ. ಅದು ಮುಗಿದ ಮೇಲೆ ನೋಡಿ ಅಲ್ಲಿ ಕೆಳಗಡೆ ಎಲ್ಲ ಟೈಲ್ಸ್ ಪೆಂಡಿಂಗ್ ಇದೆ, ಅದು ಮುಗಿಸ್ಕೊಂಡು ಕೆಳಗಡೆ ಸ್ಟಿಕ್ಕರಿಂಗ್ ಹಾಕೋಣ, ಇಲ್ಲಾಂದರೆ ಸಿಮೆಂಟ್ ಆಗಿಬಿಡುತ್ತೆ, ಎಲ್ಲ ಗಲೀಜಾಗ್ಬಿಡುತ್ತೆ. ಸೊ ಹಾಗಾಗಿ ಪೂಜೆ ಮುಗಿಸ್ಕೊಬೋಣ ಫಸ್ಟು ಅಂತ ಹೇಳಿ 6:30, ನನಗೂ 6:30ಗೆ ಕೆಲಸ ಇರುತ್ತಲ್ಲ, ನನಗೆ ಎವ್ರಿಡೇ 6:30 to 4 ಶಿಫ್ಟ್ ಇರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಪರ್ಮಿಷನ್ ತಗೊಂಡು ಲೇಟ್ ಲಾಗಿನ್ ಆಗೋಣ ಅಂತೇಳಿ ಎಲ್ಲ ಪೂಜೆ ಎಲ್ಲ ಬೇಗ ಮಾಡ್ತಾಯಿದ್ವಿ. ನಾನು ಪೂಜೆಗೆ ಏನು ಬೇಕೋ ಅದೆಲ್ಲ ನೀಟಾಗಿ ರೆಡಿ ಮಾಡ್ಕೊತಾ ಇದ್ದೆ. ನೀವು ಕತ್ಲು ನೋಡಿಕೊಂಡು ರಾತ್ರಿ ಅಂತೆಲ್ಲ ಅಂದ್ಕೋಬೇಡಿ, ಅದು ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ 4ಗೆ ಹೋಗಿದ್ದಿದ್ದಲ್ವಾ. ಸೊ ಹಾಗಾಗಿ ಅದು ಕತ್ಲು ಥರ ಕಾಣ್ತಾ ಇದೆ. ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ, ಪಟ ಅಂತ ಬೇಗ ಮಾಡಿಕೊಂಡು ಪೂಜೆ ಎಲ್ಲ ಮುಗೀತು. ತುಂಬಾ ಚೆನ್ನಾಗಾಯಿತು ಪೂಜೆ ಎಲ್ಲ. ಸೊ ನಮ್ಮ ಮಾವನೂ ಅಷ್ಟೇ ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು, ನಮ್ಮ ಅತ್ತೆ ಎಲ್ಲ ಔಟ್ಸೈಡೆಲ್ಲ ಏನೇನು ನೋಡಬೇಕು ಅದೆಲ್ಲ ನೋಡಿ ಹೆಲ್ಪ್ ಮಾಡ್ತಾಯಿದ್ರು ಅವರು. ಮನೂ ಅದು ಮಾಡೋದು ಇದು ಮಾಡೋದು ಸಣ್ಣ ಪುಟ್ಟ ವರ್ಕ್ಸ್ ಎಲ್ಲ ಮನೂ ಬಂದು ನೋಡ್ತಾಯಿದ್ರು. ನೆಕ್ಸ್ಟ್ ನಾನು ಈ ಕಡೆಗೆ ಅಡುಗೆ ಮನೆ ಸೈಡ್ ಬಂದು ಗ್ಯಾಸ್ ಸ್ಟವ್ಗೆಲ್ಲ ಮೇನ್, ಯಾಕಂದರೆ ನಮಗೆ ಗ್ಯಾಸ್ ಸ್ಟವ್ ಪೂಜೆ ಮಾಡಿಬಿಟ್ಟೆ ಪ್ರತಿಯೊಂದು ಮಾಡಬೇಕು, ಹಾಲು ಉಕ್ಸಿ ಅದೆಲ್ಲ ಮಾಡಬೇಕಲ್ವಾ. ಸೊ ಹಾಗಾಗಿ ಅದನ್ನೆಲ್ಲ ಅರ್ಶಿನ ಕುಂಕುಮ ಇಟ್ಟು ಅಲ್ಲೆಲ್ಲ ಹೋಮ್ ಸಿಂಬಲ್ ಬರೆಯೋಣ ಅಂತೇಳಿ ನಾನೇ ಪುರೋಹಿತ್ವ ಮಾಡೋಣ ಅಂತ ಹೇಳಿ ಅದನ್ನೆಲ್ಲ ಸುಮ್ಮನೆ ಹಂಗೆ ಬರಿತಾ ಇದ್ದೆ. ಅದು ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ, ಎಲ್ಲ ಹೊಸ ಮನೆಗೆ ಅಂದರೆ ಹೊಸ ಜಾಗಕ್ಕೆ ಹೋದಾಗೆಲ್ಲ ಬರೀತಾರಲ್ವ. ಸೊ ಹಾಗಾಗಿ ಒಂದು ಥಾಟ್ ಇಟ್ಕೊಂಡು ನಾನು ಅದನ್ನು ಹೋಮ್ ಸಿಂಬಲ್ ಎಲ್ಲ ಬರಿತಾ ಇದ್ದೆ.
ಅನಿಸ್ತೈತೆ ಓಪನಿಂಗು? ಹೆಂಗೆ ಅನಿಸ್ತೈತೆ ಅಂದರೆ ಹೇಳ್ಬೇಕು ಇನ್ನೇನು. ಇಲ್ಲಿ ನೋಡಿ, ಇಲ್ಲಿ ಆನಂದವಾಗಿದೆ. ಪೂಜೆ ಎಲ್ಲ ಮುಗೀತು ಗೈಸ್. ಇವಾಗ ಚಿಕ್ಕದಾಗಿ ಒಂದು ಅನ್ನಪೂರ್ಣೇಶ್ವರಿ ಫೋಟೋ ಇಟ್ಬಿಟ್ಟು ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಹಾಲು ಹೋಗ್ಸಿದ್ವು, ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಾಯಿತು. ಮತ್ತು ಫಸ್ಟ್ ಡೇ ಟಿಫನ್ ಏನು ಮಾಡ್ತೀಯಾ? ಚಿತ್ರಾನ್ನ ಮಾಡ್ತೀನಮ್ಮ, ಮಸಾಲೆ ಚಿತ್ರಾನ್ನ ಮಾಡ್ತೀನಿ. ನಿಂಗೆ ಏನು ಬೇಕು ಮನೋ ಟಿಫನ್ ಇವತ್ತು? ಬಿರಿಯಾನಿ ಬೇಕು. ವಡೆ ಮಾಡ್ತೀನಿ, ಹಾಂ ಹಾಂ, ಮಸಾಲೆ ಚಿತ್ರಾನ್ನ. ಓ, ವಡೆಕ ಬೇಳೆ ನೆನೆಸ್ಬೇಕಲ್ಲ? ಹ್ಞೂ, ಆ ಕಡೆ. ಸೊ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಫಸ್ಟ್ ಕಸ್ಟಮರ್ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ತಿನ್ಬಿಟ್ಟು ಟೇಸ್ಟ್ ಹೇಳಿ ನಮ್ಗೆ ಯಾವ ಥರ ಇದೆ ಅಂತ. ಅನ್ನ ಎಲ್ಲ ಸ್ಮೂತ್ ಆಗೈತೆ, ಉಪ್ಪು ಖಾರ ಕರೆಕ್ಟ್ ಆಗೈತೆ, ಟೇಸ್ಟ್ ಚೆನ್ನಾಗಿದೆ. ಓಕೆ, ಮನೆಯಲ್ಲಿ ಮಾಡಿದ ಅಂಬ್ರು ಟೇಸ್ಟ್ ಹೆಂಗೈತೆ? ಸೊ ಎಸ್ ಗಾಯ್ಸ್, ಯಾವ ಥರ ಇತ್ತು ವಿಡಿಯೋ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮನೋದು ಆಗಿರ್ಬೋದು, ನಂದು ಆಗಿರ್ಬೋದು, ನಮ್ಮ ಅತ್ತೆ ನಮ್ಮ ಮಾವ ಅದಾಗಿರ್ಬೋದು, ಇದು ಫುಲ್ಲು ಒಂದು ಬಿಗ್ ಡ್ರೀಮ್ ಅಂತಲೇ ಹೇಳ್ಬೋದು. ಬಿಕಾಸ್ ಎಷ್ಟೇ ಬೇರೆ ಕೆಲಸ ಮಾಡಿದ್ರು ಓನ್ ಬಿಸ್ನೆಸ್ ಅನ್ನೋದೇ ಒಂದು ಡಿಫ್ರೆಂಟ್ ಇರುತ್ತೆ. ನಾವು ಓನ್ ಬಿಸ್ನೆಸ್ ಅದರಲ್ಲಿರೋ ಒಂದು ನೆಮ್ಮದಿ ಬೇರೆ ಯಾವುದ್ರಲ್ಲಿ ಇರೋದಿಲ್ಲ. ಇದಕ್ಕೋಸ್ಕರ ತುಂಬಾ ಒಂದು ಕನಸು ಅಂತ ಹೇಳ್ಬೋದು. ಅವರು ಆಗಿರ್ಬೋದು, ಇವಾಗ ಹೋಟ್ಲಲ್ಲಿ ಬಂದು ನಮ್ಮ ಅತ್ತೆ ನಮ್ಮ ಮಾವನೇ, ಅವರು ಆವಾಗಲಿಂದನೂ ಫಸ್ಟ್ ಹಳೇದಾಗಿ ಮನೆಯಲ್ಲೇ ಮಾಡಿಕೊಡ್ತಾಯಿದ್ರು. ಒಂದಷ್ಟು ಜನಕ್ಕೆ ಅಪ್ರಾಕ್ಸಿಮೇಟ್ಲಿ 50 ಮೆಂಬರ್ಸ್ಗೂ ಮಾಡಿದ್ದಾರೆ ಅವರು. ಸೊ ಅವ್ರಿಗೆ ಚೆನ್ನಾಗಿ ಅಭ್ಯಾಸ ಇದೆ ಮಾಡಿ. ಹಾಗಾಗಿ ಅವರಿಬ್ಬರೇ ಮಾಡ್ತಾರೆ. ಇನ್ ಕೇಸ್ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಮುಂದಕ್ಕೆ ಏನಾದರೂ ಬೇರೆ ಥರ ಬೇಕು ಅಂತಂದರೆ ಆಮೇಲೆ ನೋಡ್ಕೊಳ್ಳೋಣ ಅಂತೇಳಿ ಸದ್ಯಕ್ಕೆ ಇವಾಗ ಅವರಿಬ್ಬರೇ ಮಾಡ್ತಾಯಿದ್ದಾರೆ. ಸೊ ನೀವು ಯಾರಾದರೂ ಇನ್ ಕೇಸ್ ಈ ಸೈಡಲ್ಲಿ ಬಂದರೆ, ಪ್ರಮೋಷನ್ ಅಂತೆಲ್ಲ ಏನಿಲ್ಲ, ಜಸ್ಟ್ ಬಂದು ವಿಸಿಟ್ ಮಾಡಿ. ನಿಮಗೆ ಯಾವ ಥರ ಇಷ್ಟ ಆಯಿತು ಏನು ಅಂತೆಲ್ಲ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ ನನ್ನ ಜೊತೆ. ಇನ್ ಕೇಸ್ ನೀವೇನಾದರೂ ನಿಯರ್ ಬೈ ಇದ್ದರೆ ಲೊಕೇಶನ್ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಇನ್ನೂ ಕಂಪ್ಲೀಟ್ ಆಗಬೇಕಾದ ವಿಡಿಯೋ ಫುಲ್ ಕಂಪ್ಲೀಟ್. ನಾನು ಕಂಪ್ಲೀಟ್ ಮಾಡಿದ್ದಾದಮೇಲೆ ವಿಡಿಯೋ ಹಾಕ್ತೀನೋ ಇಲ್ಲ ಗೊತ್ತಿಲ್ಲ. ಬಿಕಾಸ್ ಇನ್ನೂ ಅಟ್ಲೀಸ್ಟ್ ಒಂದು ವೀಕ್ ಆದರೂ ಬೇಕು ಅದೆಲ್ಲ ಸೆಟ್ ಆಗೋಕ್ಕೆ. ಸೊ ಅದು ವೀಕ್ ಆದಮೇಲೆ ಯಾವ ಥರ ಇದೆ ವಿಡಿಯೋ, ಯಾವ ಥರ ಇದೆ ಹೋಟೆಲ್ ಅಂತ ನಾನು ಫುಲ್ಲು ಕಂಪ್ಲೀಟ್ ವ್ಲಾಗ್ ಮಾಡಿ ಶೂಟ್ ಮಾಡಿ ತೋರಿಸ್ತೀನಿ. ಸೊ ಇದು ಇನಾಗ್ರೇಷನ್ ಥರ ಅಂತ ಅಂದ್ಕೊಂಡು ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ ಎಂಜಾಯ್ ಮಾಡಿ ಯಾವ ಥರ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಒಂದು ಪುಟಾಣಿ ವಿಡಿಯೋ, ಒಂದು ಬ್ಲೆಸ್ಸಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಸೊ ಮಚ್, ಎಲ್ಲರಿಗೂ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ಆದಷ್ಟು ಬೇಗ 1K ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ನ ರೀಚ್ ಆಗೋಣ. ಸೊ ಇಷ್ಟನ್ನ ಹೇಳ್ತಾ ನನ್ನ ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಗೈಸ್ ಫಾರ್ ವಾಚಿಂಗ್. ಕೊನೆ ತನಕ ಯಾರು ವಿಡಿಯೋ ನೋಡಿದಾರ ತುಂಬಾ ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ನಿಮ್ಮ ಒಪಿನಿಯನ್ಸ್ ಏನಿದ್ರು ಶೇರ್ ಇನ್ ಕಮೆಂಟ್ ಸೆಕ್ಷನ್. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ಇವಾಗ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಟೇಕ್ ಅ ಮೊಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೊ ಮಚ್, ಲಾಟ್ಸ್ ಆಫ್ ಲವ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.